ಬಹಳಷ್ಟು ಜನ ಕಣ್ಣೀರು ಹಾಕಿದ್ದಾರೆ. ಅವರಿದ್ದಾಗ ಅವ್ರು ಬದುಕಿದ್ದಂಥ ರೀತಿಗೆ, ಹಾಗೆ ಜನರ ಜೊತೆಗೆ ಅವ್ರು ಬೆರೀತಾ ಇದ್ದಂಥ ರೀತಿಯನ್ನ ನೆನಪಿಸ್ಕೊಂಡು, ಅವ್ರು ಪ್ರೀತಿ ಕೊಟ್ಟಂತ ರೀತಿಯನ್ನ ನೆನಪಿಸ್ಕೊಂಡು ಕಣ್ಣೀರು ಹಾಕಿದ್ದಾರೆ. ರಾಜಕೀಯ ಗಣ್ಯರು ಮಾತ್ರ ಅಲ್ಲ, ಚಿತ್ರರಂಗದ ನಟ ನಟಿಯರಿಗೂ ಕೂಡ ಬಹಳ ಆಪ್ತರಾಗಿನೇ ಇದ್ದವರು. ಒಮ್ಮೆ ಭೇಟಿಯಾದವ್ರು ಯಾರು ಕೂಡ ಇವರನ್ನ ಮರೀತಾ ಇರಲಿಲ್ಲ. ಆ ರೀತಿಯಾಗಿ ಮನೆಗೆ ಬಂದಂಥವ್ರನ್ನ ಸ್ವಾಗತಿಸ್ತಾ ಇದ್ರು. ಎಲ್ಲದಕ್ಕೂ ಮಿಗಿಲಾಗಿ ಇವತ್ತು ಎಲ್ಲಾ ಕಡೆ ರಾಜ್ಯದಲ್ಲಿ ಎಲ್ಲರೂ ಮಾತನಾಡ್ಕೊಳ್ತಾ ಇರೋದು ದೇವೇಗೌಡರು ಹಾಗೆ ಚೆನ್ನಮ್ಮ ಅವರು ಬದುಕಿದ್ದಂಥ ರೀತಿ. ತುಂಬು ಜೀವನವನ್ನ ನಡೆಸಿದ್ರು. 72 ವರ್ಷಗಳ ದಾಂಪತ್ಯ ಜೀವನವನ್ನ ನಡೆಸಿದ್ರು. ಶ್ರೀಮಂತ ಮನೆಯ ಹುಡುಗಿ 17ನೇ ವರ್ಷಕ್ಕೆ ಮದುವೆ ಆಗುತ್ತೆ. ಇಷ್ಟು ಸುದೀರ್ಘವಾದಂಥ 72 ವರ್ಷಗಳು ಬಹಳಷ್ಟು ಜನರಿಗೆ ಇದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. 72 ವರ್ಷಗಳ ದಾಂಪತ್ಯ ಜೀವನ, ಎಂತ ಏಳು ಬೇಳುಗಳನ್ನ ನೋಡಿರ್ತಾರೆ. ದೇವೇಗೌಡರ ಜೀವನ ಈಗ ಇದ್ದ ಹಾಗೆ ಹಿಂದೆ ಇರಲಿಲ್ಲ. ಅವರು ಕೂಡ ಸಂಕಷ್ಟಗಳನ್ನ ನೋಡ್ಕೊಂಡು ಬಂದವರು. ಬಹಳಷ್ಟು ಬಾರಿ ಹಣದ ಅವಶ್ಯಕತೆ ಇದ್ದಾಗ ಹಿಂದೂ ಮುಂದೂ ಯೋಚನೆ ಮಾಡದೆ ತನ್ನ ಮೈಮೇಲಿದ್ದಂಥ ಒಡವೆಗಳನ್ನ ಕೊಟ್ಟಿರುವಂತ ಚೆನ್ನಮ್ಮ ಅವರು. ಹಾಗಾಗಿ ಅವರ ಮಕ್ಕಳು ಹಾಗೆ ಪತಿ ಅವರನ್ನ ದೇವರ ರೀತಿಯಾಗಿ ನೋಡ್ತಾರೆ. STK ಅವರು ಹಾಗೆ ರೇವಣ್ಣ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ. ಮಕ್ಕಳು ಮಾತಾಡೋದು ಸಹಜ. ಸೊಸೆಯರ ಬಗ್ಗೆ ಕೇಳಿ, ಸೊಸೆಯರು ಕೂಡ ಬಾಯಿ ತುಂಬಾ ಹೊಗಳ್ತಾರೆ ಚೆನ್ನಮ್ಮ ಅವರನ್ನು. ದೈವಿಕ ಶಕ್ತಿ ಇದ್ದವರಿಗಷ್ಟೇ ಅವರು ಬಯಸಿದ ರೀತಿಯಾಗಿನೇ ಸಾವು ಬರುತ್ತಂತೆ. ಚೆನ್ನಮ್ಮ ಅವರು ಆ ವಿಷಯದಲ್ಲಿ ಬಹಳ ಪುಣ್ಯವಂತರು. ಆಸ್ಪತ್ರೆಯ ಬೆಡ್ನಲ್ಲಿ ಎಲ್ಲಾ ಪ್ಯಾರಾಮೀಟರ್ಗಳು ಸರಿಯಾಗಿರ್ಬೇಕಾದ್ರೆ STD ಅವರ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ತೀರ್ಥವನ್ನ ಕುಡಿಸಿ, ಗಂಧ ಇಟ್ಟು, ಮುಡಿಗೆ ಹೂ ಮುಡಿಸ್ತಾ ಇದ್ದಂತೆ ಜೀವ ಹೋಗ್ಬಿಡುತ್ತೆ. ಅದನ್ನ ಅವರ ಮಗಳು ಖುದ್ದು ನೋಡಿರುವಂತ ಅನಸೂಯ ಅವ್ರು ಹೇಳ್ತಾ ಇದ್ರು, ಇಂಥ ಸಾವು ಯಾರಿಗೆ ಬರುತ್ತೆ ಅಂತ. ಆ ಕ್ಷಣದಲ್ಲಿ ದೇವೇಗೌಡರು ಕೂಡ ಕಣ್ಣೀರನ್ನ ಹಾಕಿರ್ತಾರೆ. ಬಹುಶಃ ನಾನು ಬಂದೇ ಹೀಗಾಯ್ತು, ನಾನು ಬರಬಾರ್ದಾಗಿತ್ತು, ಎಲ್ಲ ಲೇಟಾಗಿ ಬರಬೇಕಿತ್ತು, ನಾನು ಇವ್ರು ಉಳ್ಕೊಳ್ತಾ ಇದ್ರು ಅಂತ. ಸುಮಂಗಳಿಯಾಗಿ ಸಾಯ್ಬೇಕು ಅನ್ನುವಂಥ ಆಸೆ ಇತ್ತು. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಕೂಡ ಇರುತ್ತೆ. ಹಾಗೆ ಚೆನ್ನಮ್ಮ ಕೂಡ ಆಸೆ ಪಟ್ಟಿದ್ರು. ಅದೇ ರೀತಿಯಾದಂತಹ ಸಾವು ಇವತ್ತು ಅವ್ರಿಗೆ ಸಿಕ್ಕಿದೆ. ಜೊತೆಗೆ ಸಕಲ ಸರ್ಕಾರಿ ಗೌರವಗಳನ್ನ ನೆರವೇರಿಸಲಾಯಿತು. ರಾಷ್ಟ್ರಧ್ವಜವನ್ನ ಕೂಡ ಹಸ್ತಾಂತರ ಮಾಡಿದ್ರು. ಇದೀಗ ಪಲ್ಲಕ್ಕಿಯ ಮೂಲಕವಾಗಿ ಪಾರ್ಥಿವನ್ನ ಸಾಗಿಸಲಾಗುತ್ತೆ. ಮಣ್ಣಲ್ಲಿ ಮಣ್ಣಾಗಿಸುವ ಮೂಲಕವಾಗಿ ಅಂತ್ಯಕ್ರಿಯೆ, ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದ ರೀತಿಯಾಗಿ ಅಗ್ನಿಸ್ಪರ್ಶ ಇರೋದಿಲ್ಲ, ಮಣ್ಣಲ್ಲಿ ಮಣ್ಣಾಗಿಸ್ತಾರೆ. ಅದಕ್ಕೆ ಬೇಕಿರುವಂಥ ಸ್ಥಳ ಗುರುತನ್ನು ನಿನ್ನೆ ದಿನವೇ ಗುರುಗಳನ್ನ ಕರೆಸಿ ಮಾಡಿಸಿದ್ದಾರೆ. ಯೋಗ್ಯವಾದಂಥ ಸ್ಥಳವನ್ನು ಗುರುತಿಸಿದ್ದಾರೆ. ಇದೀಗ ಅಲ್ಲೇ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಮಹಾನ್ ದೈವ ಭಕ್ತೆ ಚೆನ್ನಮ್ಮ ಅವರು. ಅವ್ರನ್ನ ಬಹಳ ಹತ್ತಿರದಿಂದ ನೋಡೋರು ಹೇಳಿದ್ದಾರೆ, ಅಡುಗೆ ಮನೆ ಪ್ರಿಯವಾದ ಸ್ಥಳ ಒಂದಾದ್ರೆ ಇನ್ನೊಂದು ದೇವರ ಮನೆ ಅವರಿಗೆ ಬಹಳ ಪ್ರಿಯ ಅಂತ. ಗಂಟೆಗಳವರೆಗೆ ಪ್ರತಿದಿನ 3-4 ಗಂಟೆಗಳು ಶಿವನ ಧ್ಯಾನವನ್ನ ಮಾಡ್ತಾ ಇದ್ರು. ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ಆ ಪೂಜೆಯಲ್ಲಿ ಎಷ್ಟು ಮೈಮರಿತಾ ಇದ್ರು ಅಂತ ಹೇಳಿದ್ರೆ, ಅವರ ಕೈಗಳಿಗೆ ಗಾಯ ಆಗಿತ್ತಂತೆ ಪೂಜೆ ಮಾಡ್ತಾ ಇದ್ದಂತ ಸಂದರ್ಭ. ಅದನ್ನ ಅವರು ನೋಡೇ ಇಲ್ಲ, ಅವ್ರ ಗಮನಕ್ಕೆ ಬಂದಿಲ್ಲ. ಆ ರೀತಿಯಾಗಿ ದೇವರಿಗೆ ತಮ್ಮ ತನು ಮನವನ್ನ ಅರ್ಪಿಸ್ತಾ ಇದ್ರು. ಇದನ್ನೆಲ್ಲ ಹತ್ತಿರದಿಂದ ನೋಡಿದಂತ ಮಕ್ಕಳು, ಸೊಸೆಯಂದಿರು ಹಾಗೆ ಅವರ ಆಪ್ತ ಬಳಗ ಹೇಳಿರುವಂತ ವಿಚಾರಗಳು, ಅವರನ್ನ ನೋಡಿದ್ದಾರೆ, ಯಾವ ರೀತಿಯಾಗಿ ಬದುಕನ್ನ ಸಾಗಿಸಿದ್ದಾರೆ ಅನ್ನೋದು ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಆದರ್ಶಪ್ರಾಯರು. ದೇವೇಗೌಡರು ಕೂಡ ಈ ಹುಟ್ಟುಹಬ್ಬದ ಸಂದರ್ಭದಲ್ಲೆಲ್ಲ ಮಾತನಾಡಬೇಕಾದ್ರೆ ಅಥವಾ ಮದುವೆ ವಾರ್ಷಿಕೋತ್ಸವ ಸಂದರ್ಭ ಮಾತನಾಡಬೇಕಾದ್ರೆ ಏನು ಕೊಡ್ತೀರಾ ಅಥವಾ ಅವ್ರಿಗೇನು ಇಷ್ಟ ಅಂತ ಕೇಳಿದಾಗ, ನಾನು ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀನಲ್ಲ ಅವಳಿಗೆ, ಅದೇ ಸಾಕು ಅಂತ. ಅವರಿಬ್ರು ಕೂಡ ಅರ್ಥ ಮಾಡ್ಕೊಂಡಿದ್ರು, ಜೀವನದಲ್ಲಿ ಹೊಂದಾಣಿಕೆ, ಪ್ರೀತಿ ಅದಕ್ಕಿಂತ ಮಿಗಿಲಾದದ್ದು ಬೇರೆ ಇಲ್ಲ ಅಂತ. ಹಾಗಾಗಿನೇ 72 ವರ್ಷಗಳು ಈ ರೀತಿಯಾಗಿ ಸುಂದರವಾದಂಥ ದಾಂಪತ್ಯ ಜೀವನವನ್ನು ನಡೆಸೋದಕ್ಕೂ ಸಾಧ್ಯ ಆಯಿತು. ಒಳ್ಳೆ ಎಜುಕೇಶನ್ ಕೂಡ ಪಡೆದುಕೊಂಡಿದ್ದಾರೆ. ಬಹುಶಃ ಅವರಿರುವಂಥ ಜಾಗದಲ್ಲಿ ಪ್ರೌಢಶಾಲೆ ಇದ್ದಿದ್ರೆ ಮುಂದಿನ ಹಂತದ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ರು. ಆ ರೀತಿಯಾದಂಥ ಅನುಕೂಲ ಇಲ್ಲದೆ ಇರೋದ್ರಿಂದ
ಪ್ರಾಥಮಿಕ ಶಿಕ್ಷಣಕ್ಕೆ ಅವರು ತಮ್ಮ ಶಿಕ್ಷಣವನ್ನು ಕೊನೆಗೊಳಿಸ್ತಾರೆ. ಆ ನಂತರದಲ್ಲಿ ಬಹಳ ಪುಟ್ಟ ವಯಸ್ಸಿಗೆ 17 ವರ್ಷ ಆ ವಯಸ್ಸಿಗೆ ಅವ್ರಿಗೆ ಮದುವೆ ಆಗುತ್ತೆ. ಗೌಡ್ರ ಕುಟುಂಬಕ್ಕೆ ಬರ್ತಾರೆ, ಬಹಳ ದೊಡ್ಡ ಕುಟುಂಬ. ಆ ನಂತರದಲ್ಲಿ ದೇವೇಗೌಡರು ಸೋಲೆ ನೋಡಿಲ್ಲ. ಕಾಂಟ್ರಾಕ್ಟರ್ ಆಗಿದ್ದವರು ಯಾವ ರೀತಿಯಾಗಿ ಬೆಳೆದು ಪಕ್ಷ ಕಟ್ಟಿ CM ಆಗಿ ಪ್ರಧಾನಿಯಾಗಿ ದೇಶವನ್ನ ಆಳಿ ಎಲ್ಲಾ ರೀತಿಯಾದಂಥ ಅಧಿಕಾರವನ್ನು ಕೂಡ ನೋಡ್ತಾರೆ. ಹಾಗೆ ಕುಟುಂಬಕ್ಕೂ ಕೂಡ ಅಷ್ಟೇ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಕೆಲ ಕಾರ್ಯಕ್ರಮಗಳಲ್ಲಿ ಮಾತನಾಡಿದ್ದನ್ನು ನಾವು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಬೋದು. ದೇವೇಗೌಡರ ಚಿಕ್ಕ ಪುಟ್ಟ ಇಷ್ಟ ಕಷ್ಟಗಳು ಚೆನ್ನಮ್ಮ ಅವರಿಗೆ ನೆನಪಿನಲ್ಲಿರುತ್ತೆ. ಇಡೀ ವಯಸ್ಸಿನಲ್ಲೂ ಕೂಡ ಅವರ ಇಡೀ ದಾಂಪತ್ಯ ಜೀವನವನ್ನ ಚುಟುಕಾಗಿ ಹೇಳುವಷ್ಟು ಮಾತುಗಳಿದ್ದಾವೆ, ಸಿಹಿ ನೆನಪುಗಳಿದ್ದಾವೆ ಚೆನ್ನಮ್ಮ ಅವರಲ್ಲಿ. ಅವ್ರು ತಿನ್ನೋ ಆಹಾರದಲ್ಲಿ ಅವ್ರಿಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ. ಗೌಡ್ರಿಗೆ ನಾನ್ ವೆಜ್ ಅಂದರೆ ಇಷ್ಟ. ತರಕಾರಿ ಮಾಡಿದಾಗ ಅವ್ರು ಚೆನ್ನಾಗಿ ಊಟ ಮಾಡಲ್ಲ, ಅದಕ್ಕಾಗಿನೇ ಹೆಚ್ಚಾಗಿ ನಾನ್ ವೆಜ್ ಮಾಡ್ತೀವಿ ಅಂತ ಚೆನ್ನಮ್ಮ ಹೇಳ್ಕೊಂಡಿದ್ರು ಒಂದು ಕಾರ್ಯಕ್ರಮದಲ್ಲಿ. ಹಾಗೆ ಸಮಯ ಕೊಡದೆ ಇರೋ ಮಕ್ಕಳು ಹಾಗೆ ಬೇರೆ ಕುಟುಂಬಸ್ಥರು ಅಂತ ಬಂದಾಗ ಸಮಯ ಕಳೆಯೋದಕ್ಕೆ ಸಿಗ್ತಾ ಇದ್ದದ್ದೇ ಬಹಳ ಕಡಿಮೆ. ಇರೋವಂಥ ಸಮಯದಲ್ಲಿ ಆ ಸಮಯವನ್ನು ಸುಂದರವಾಗಿ ಕಳೆದಿದ್ದೀವಿ ಅಂತ ನೆನಪುಗಳನ್ನು ಹಂಚ್ಕೊಳ್ತಾ ಇದ್ರು. 2 ತಿಂಗಳ ಹಿಂದೆ ವಾರ್ಷಿಕೋತ್ಸವ ಕೂಡ ಆಚರಿಸ್ಕೊಂಡಿದ್ರು. ಈಗ ಚೆನ್ನಮ್ಮ ಅವರು ಇಲ್ಲದೆ ದೇವೇಗೌಡರ ನೋವನ್ನ ನಾವು ಗಮನಿಸ್ತಾ ಇದ್ದೀವಿ. 2-3 ದಿನಗಳಿಂದ ಯಾವ ರೀತಿಯ ಕುಗ್ಗು ಹೋಗಿದ್ದಾರೆ ಅಂತ ಪುಟ್ಟ ಮಗುವಿನ ರೀತಿ ಕಣ್ಣೀರು ಹಾಕ್ತಾರೆ. ನಿನ್ನೆ ಮೊನ್ನೆಯ ಇನ್ಸಿಡೆಂಟ್ಗಳನ್ನ ಅವರ ಹತ್ತಿರದ ಸಂಬಂಧಿ ಹೇಳ್ತಾ ಇದ್ರು. ನಾನು ಬಂದಿದ್ದೀನಿ, ಎದ್ದು ನಮಸ್ಕಾರ ಮಾಡು ನನಗೆ ಅಂತ. ಅವ್ರು ಹೋಗಿರೋದನ್ನ ಅರಗಿಸಿಕೊಳ್ಳೋದಕ್ಕೆ ದೇವೇಗೌಡರಿಗೆ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಪ್ರತಿ ಬಾರಿ ಗಂಡ ತನ್ನ ಎದುರಿಗಿದ್ದಾಗ ಇಳಿ ವಯಸ್ಸಿನಲ್ಲೂ ಕೂಡ ಆ ನಡುಗ್ತಾ ಇರುವಂತ ಕೈಗಳಲ್ಲಿ ಪತಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರು. ಅದೇ ನೆನಪುಗಳನ್ನ STD ಅವರು ಹೇಳಿ ಕಣ್ಣೀರು ಹಾಕ್ತಾರೆ. ಈಗ ನೀವು ಗಮನಿಸ್ತಾ ಇರೋದು ನೇರ ದೃಶ್ಯ. ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಆ ಪ್ರಕ್ರಿಯೆಗಳು ಮುಗಿಯುತ್ತೆ. ಸರ್ಕಾರಿ ಗೌರವಗಳನ್ನು ಸಲ್ಲಿಸಲಾಗಿದೆ. ಅದಾದ ನಂತರ ವಿಧಿವಿಧಾನಗಳು ನಡೀತಾ ಇದೆ. ಕುಟುಂಬಸ್ಥರ ಉಪಸ್ಥಿತಿ ಇದೆ. ಖುದ್ದು CM ಕೂಡ ಹೋಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರುಗಳು ಕೂಡ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. सर्वावस्थांगतो